ಸ್ನೇಹಿತರೆ ಎಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆಯಿತು. ಇವಾಗ ಮೇಯ್ನಾಗಿ ಇಲ್ಲಿ ರೈತರಿಗೆ ಆಲ್ರೆಡಿ ಹಣ ಜಮೆ ಆಗ್ತಾ ಇರುವಂಥದ್ದು ಏನರ ಬಗ್ಗೆ ಅಪ್ಪ ಅಂತಂದರೆ ಬೆಳೆ ವಿಮಾ. ಎಸ್, ಬೆಳೆ ವಿಮಾದ ಬಗ್ಗೆ ಎಲ್ರಿಗೂ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಒಟ್ಟಿಗೆ ಇಲ್ಲಿ 2 ಕಂತುಗಳು ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ಎಲ್ರಿಗೂ ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಹಣ ಜಮೆ ಆಗುತ್ತೆ, ಯಾವಾಗ ಹಣ ಬರುತ್ತೆ, ಎಷ್ಟೊತ್ತಿಗೆ ಹಣ ಬರುತ್ತೆ, ಎಷ್ಟು ಟೈಮಿಗೆ ಹಣ ಬರುತ್ತೆ, ಎಷ್ಟು ದಿನಗಳಲ್ಲಿ ಹಣ ಬರುತ್ತೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಒಂದು 4 ನಿಮಿಷ 5 ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಕಂಪ್ಲೀಟಾಗಿ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ. ಸ್ನೇಹಿತರೆ, ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು. ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕೇಳ್ತಾ ಇದ್ದೀರಾ ನಮಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಸರ್, ಆದರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಈ ಒಂದು ಸ್ಕೀಮ್ಸ್ ಏನಿದೆ ರೈತರಿಗೆ ಈ ಒಂದು ಹಣ ಎಲ್ಲ ಹಣನೂ ಕೂಡ ನಮಗೆ ಸರ್ಕಾರದ ಕಡೆಯಿಂದ ಬರಲೇಬೇಕು ಸರ್ ಅಂತ ಹೇಳ್ತಾ ಇದ್ದೀರಾ. ಎಸ್, ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬೆಳೆ ವಿಮಾ ಏನು ಇಲ್ಲಿ ರೈತರಿಗೆ ಏನು ಆಲ್ಮೋಸ್ಟ್ ಬರ ಪರಿಹಾರ ಹಣ ಬರದೇ ಇರೋದ ಕಾರಣದಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಇಲ್ಲಿ ಕೇಳ್ತಾ ಇದ್ದೀರಾ. ಎಲ್ರಿಗೂ ಕೂಡ ಇಲ್ಲಿ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಿರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ರೈತರು ಎಲ್ರಿಗೂ ನಾವು ಹೇಳ್ತಾ ಇರುವಂಥದ್ದು ಇಷ್ಟೇ, ಇಲ್ಲಿ ಏನು ಬರ ಪರಿಹಾರ ಯಾವಾಗ ಹಣ ಬರುತ್ತೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಬರ ಪರಿಹಾರ ಆಗಿರ್ಬೋದು, ಬೆಳೆ ವಿಮಾ ಆಗಿರ್ಬೋದು, ಒಂದಿಷ್ಟು ಏನು ಆಲ್ಮೋಸ್ಟ್ ತುಂಬ ಜನ ರೈತರಿಗೆ ಆಲ್ಮೋಸ್ಟ್ ಇಲ್ಲಿ ಹಣ ಬರ್ತಾ ಇಲ್ಲ. ಏನು ಕತೆ, ಆಲ್ಮೋಸ್ಟ್ ಎಲ್ಲ ರೈತರು ಕೂಡ ಹಣ ಬರ್ತಾ ಇಲ್ಲ. ಏನು ಕತೆ ಅದನ್ನು ನಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಲ್ರೆಡಿ ಇಲ್ಲಿ 40 ಕೋಟಿ ರೂಪಾಯಿ ಹಣವನ್ನು ಈಗ ರಿಲೀಸ್ ಮಾಡಿರುವಂಥದ್ದು ಸ್ನೇಹಿತರೆ. ಖುಷಿ ಪಡುವಂಥ ವಿಚಾರ. 40 ಕೋಟಿ ಅಂತಂದರೆ ದೊಡ್ಡ ವಿಚಾರ ಏನು ಹಾಗೆ ಹೀಗೆ ಅಂತಲ್ಲ. ಖಂಡಿತವಾಗ್ಲೂ ಇಲ್ಲಿ 40 ಕೋಟಿ ಅಂತಂದರೆ ಸಣ್ಣ ವಿಚಾರ ಅಲ್ಲ, ದೊಡ್ಡ ವಿಚಾರ. ಯಾಕಂತಂದರೆ 40 crores 40 ಕೋಟಿ ರೂಪಾಯಿಯನ್ನು ಇಲ್ಲಿ ರೈತರಿಗೋಸ್ಕರ ಸರ್ಕಾರ ಇಲ್ಲಿ ರಿಲೀಸ್ ಮಾಡಿರುವಂಥದ್ದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಇಲ್ಲಿ 40 ಕೋಟಿ ಅಂತಂದರೆ ಸಣ್ಣ ವಿಚಾರ ಅಲ್ಲ ಸ್ನೇಹಿತರೆ. ಹಾಗಾದರೆ ಆ 40 ಕೋಟಿ ರೂಪಾಯಿ ಹಣ ಹೌದು ಯಾವಾಗ ಬರುತ್ತೆ ಹಣ? ಈಗ 40 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಎಷ್ಟೇ ರಿಲೀಸ್ ಮಾಡಲಿ ನಮಗೇನು ಲಾಭ ಇದೆ, ನಮ್ಗೆ ಯಾವಾಗ ಬರುತ್ತೆ, ನಮ್ಗೆ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತೀರ. ಎಸ್ ಸ್ನೇಹಿತರೆ, ಇಲ್ಲಿ ಹಣ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಸ್, ಎಲ್ರಿಗೂ ಇಲ್ಲಿ ಹಣ ಜಮೆ ಆಗ್ತಿರುವಂಥದ್ದು ಸ್ನೇಹಿತರೆ. ಒಟ್ಟಿನಲ್ಲಿ ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ನಿಮ್ಮ ಎಲ್ಲರ ಅಕೌಂಟಿಗೂ ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ. ನೀವು ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಿ ಹೋಗಬೇಡಿ. ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಸ್ನೇಹಿತರೆ. ಯಾವಾಗಪ್ಪ ಅಂತಂದರೆ ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಇನ್ನೂ 20 ರಿಂದ 25 ದಿನ, ಕೆಲವರಿಗೆ ಲೇಟ್ ಆಗ್ಬೋದು, ಕೆಲವರಿಗೆ ಬೇಗ ಬರ್ಬೋದು, ಕೆಲವರಿಗೆ ಆಲ್ಮೋಸ್ಟ್ ಇಲ್ಲಿ 1 ತಿಂಗಳು ಒಳಗಡೆ, 1 ತಿಂಗಳಂತಲ್ಲ, 1 ತಿಂಗಳು ಆಗಲ್ಲ, ಇಲ್ಲೊಂದು 10, 15, 20 ದಿನ ಆಗ್ಬೋದು. ಆಲ್ರೆಡಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ. ಕೆಲವರಿಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಇಲ್ಲಿ ಬೆಳೆ ವಿಮಾ ಆಗಿರಬಹುದು ಅಥವಾ PM ಕಿಸಾನ್ ಯೋಜನೆ ಹಣ ಆಗಿರ್ಬೋದು, ಬರ ಪರಿಹಾರ ಹಣ ಆಗಿರ್ಬೋದು, ಒಟ್ಟಿನಲ್ಲಿ ರೈತರು ಮತ್ತು ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಹಣ ಜಮೆ ಆಗ್ತಾ ಇರುವಂಥದ್ದು. ಅದನ್ನು ಬಿಡಿ, ಈಗ ರೈತರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಬರ್ತಾ ಇರುವಂಥದ್ದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಪ್ರತಿ ಸಾರಿ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು. ರೈತರಿಗೆ ಕೆಲವರಿಗೆ ಬರ ಪರಿಹಾರ ಹಣ ಜಮೆ ಆಗಿಲ್ಲ, ಹೋದ ವರ್ಷದ ಹಣನ ಕೂಡ ಜಮೆ ಆಗಿಲ್ಲ. ಅದು ಕೂಡ ಒಂದಿಷ್ಟು ಜನರಿಗೆ ಜಮೆ ಆಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ಏನು ಟುಡೇ ಬ್ರೇಕಿಂಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಇಲ್ಲಿ ಮೇಯ್ನಾಗಿ ಅಂದರೆ ಇವತ್ತಿನ ಅತ್ಯಂತ ಮುಖ್ಯಾಂಶವಾಗಿರುವಂಥ ಸುದ್ದಿ ಏನಪ್ಪ ಅಂತಂದರೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಇಲ್ಲಿ ಮಹಿಳೆಯರು ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಇನ್ನು ಸದ್ಯದಲ್ಲ ಅಂತ ಇಲ್ಲಿ ಬರ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಕೆಲವರಿಗೆ ಹಣ ಜಮೆ ಆಗಿಲ್ಲ, ಅದ್ರ ಬಗ್ಗೆ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ. ಆ್ಯಂಡ್ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಕೆಲವರು ಅದನ್ನು ಮಾಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಗದ್ದೆ ಆಗಿರ್ಬೋದು, ಏನೇ ಒಂದು ಅಗ್ರಿಕಲ್ಚರ್ ಅಂದರೆ ವ್ಯವಸಾಯದ ಬಗ್ಗೆ, ಅದ್ರ ಬಗ್ಗೆ ನೀವು ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಇಲ್ಲಿ ಕೆಳಗಡೆ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಏನು ಆ ಒಂದು ಸ್ಕೀಮ್ಗಳ ಬಗ್ಗೆ ಹಣ ಬಂದಿಲ್ಲ ನಮಗೆ, ಈ ಸ್ಕೀಮಲ್ಲಿ ನಾವು ಅಪ್ಡೇಟನ್ನು ಅಂದರೆ ಅಪ್ಲಿಕೇಶನ್ನ ಹಾಕಿದ್ದೀವಿ, ಆದರೆ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ. ಆದರೆ ನಮ್ಗೆ ಹಣ ಬರ್ತಾ ಇಲ್ಲ, ನಾವು ಏನು ಮಾಡಬೇಕಂತ ತುಂಬ ಜನ ಒಂದಿಷ್ಟು ಕ್ವಶನನ್ನು ನನಗೆ ಕೇಳಿದ್ರಿ ಸ್ನೇಹಿತರೆ. ಎಸ್, ಇದ್ರ ಬಗ್ಗೆಯೂ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ. ಇಲ್ಲಿ ಏನು ಎಷ್ಟು ಜನರಿಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಒಂದು ವಿಚಾರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ, 1 ನಿಮಿಷ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ನೀವು ಕಮೆಂಟ್ ಮಾಡಲೇಬೇಕು. ಕಮೆಂಟ್ ಮಾಡಿಲ್ಲ, ನಿಮ್ಗೆ ಹಣ ಬರ್ತಾ ಇಲ್ಲ ಅಂತ ಅಂದರೆ
ಕಾರಣ ಕಮೆಂಟ್ ಮಾಡಿಲ್ಲ. ನೀವು ಕಮೆಂಟ್ ಮಾಡದೇ ಇದ್ರೆ ಎಲ್ಲಿಂದ ಹಣ ಬರುತ್ತಂತ ನಾನು ಕೇಳುವಂಥದ್ದು. ನೀವು ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾ ಇರುವಂಥದ್ದು ಇದೆ. ನೀವು ಕಮೆಂಟ್ ಮಾಡಿಲ್ಲ ಅಂತಂದರೆ ಎಲ್ಲಿಂದ ಹಣ ಬರುತ್ತೆ ಅಂತ ನಾನು ಕೇಳುವಂಥದ್ದು. ನೀವು ಬೇಕಾದ್ರೆ ಒಂದು ಬಾರಿ ಯೋಚನೆ ಮಾಡಿ ನೋಡಿ, ಎಲ್ಲಿಂದ ಹಣ ಬರುತ್ತೆ? ನೀವು ಕಮೆಂಟ್ ಮಾಡಿಲ್ಲ ಅಂತಂದರೆ ಎಲ್ಲಿಂದ ಹಣ ಬರುತ್ತಪ್ಪ? ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಕಮೆಂಟ್ ಮಾಡಿ, ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ದಯವಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಎಷ್ಟು ಜನರಿಗೆ ಹಣ ಬರ್ತಾ ಇಲ್ಲ, ಏನು ಕತೆ, ಯಾರೆಲ್ಲ ಹಣ ಪಡ್ಕೊಳ್ತಾ ಇಲ್ಲ, ಯಾವೆಲ್ಲ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ, ಇಂಥ ಒಂದು ಕೆಲವೊಂದು ಪ್ರಾಬ್ಲಮ್ಗಳನ್ನು ಇಲ್ಲಿ ಸಾಲ್ವ್ ಮಾಡುವಂಥದ್ದು ಹೇಗಪ್ಪ ಅಂತಂದರೆ, ಅದನ್ನು ಸಾಲ್ವ್ ಮಾಡುವಂಥ ಸಿಂಪಲ್. ನೀವು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡಿಸ್ಕೊಳ್ಳಿ. ಆ್ಯಂಡ್ ನಿಮ್ಮೊಂದು ಫೋನ್ ನಂಬರನ್ನು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಎಲ್ಲ ಒಂದು ಯೋಜನೆ ಸ್ಕೀಮ್ಸ್ ಏನಿದೆ, ಸರ್ಕಾರದ ಸ್ಕೀಮ್ಸ್, ಅದು ಎಲ್ಲದಕ್ಕೂ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ರೀತಿ ಅಪ್ಡೇಟನ್ನು ಕೂಡ ಮಾಡಿಸ್ಕೊಳ್ಳಿ. ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಎಸ್ ಸ್ನೇಹಿತರೆ, ಮತ್ತೊಂದು ಇಲ್ಲಿ ಮೋದಿಜಿ ಅವರಿಂದ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಬಂಪರ್ ಗುಡ್ ನ್ಯೂಸನ್ನು ಕೊಡ್ತಾ ಇರುವಂಥದ್ದು. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪ ಕಾಯ್ತಾ ಇರಿ ಸ್ನೇಹಿತರೆ. ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ನಮ್ಮ ಪ್ರಧಾನ ಮಂತ್ರಿ ಅವರು ಹೊಸ ಒಂದು ಆಲ್ಮೋಸ್ಟ್ ಎಲ್ಲರೂ ಕೂಡ ಖುಷಿ ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಅದನ್ನು ನೋಡೋಣ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ.